ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೀಕೆಂಡ್ನ ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ಈ ಕರೆಂಟ್ ಸಿಚುವೇಶನ್ ನಮ್ಮ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಏನು ಎಂಜಾಯ್ ಮಾಡೋಣ, ಆರಾಮಾಗಿ ಮನೇಲಿ ಬೆಚ್ಚಿಗಿರೋಣ ಅಂತ ಅನಿಸುತ್ತೆ. ಯಾಕಂದರೆ ಆ ಥರ ಚಳಿ, ಆ ಥರ ಒಂದು ಮಳೆ ಸೈಕ್ಲೋನ್ ಎಫೆಕ್ಟಿಂದ. ಆದರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಪೀಸಾಗಿ ಒನ್ ಡೇ ಟ್ರಿಪ್ ಹೋಗೋಣ ಅಂತ ನಾವು 2 ವೀಕ್ಸ್ ಬ್ಯಾಕ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಸಾಗರದಿಂದ ನಮ್ಮ ಫ್ರೆಂಡ್ ಲಕ್ಷ್ಮೀಶ್ ಅವರು ಬಂದಿದ್ದರು. ಹಾಗೆ ಪ್ಲ್ಯಾನಿಂಗ್ ತಕ್ಕಂತೆ ನಾವೊಂದು ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಕರೆಂಟ್ ಸಿಚುವೇಶನ್ ತಮಿಳ್ನಾಡಲ್ಲಂತೂ ಫ್ಲಡ್ಡು ಮತ್ತು ಸೈಕ್ಲೋನ್ ಆಗಿ ಬೆಂಗಳೂರವ್ರಿಗಂತೂ ಹೆವಿ ಎಫೆಕ್ಟ್ ಆಗಿದೆ. ಅವರೆಲ್ಲೂ ಹೋಗೋಕ್ಕಾಗ್ತಿಲ್ಲ. ಯಾಕಂದರೆ ಡೇ ಆ್ಯಂಡ್ ನೈಟ್ ಮಳೆ ಅಂದರೆ ಫುಲ್ಲು ಮಳೆಗುರು. ಸೈಕ್ಲೋನ್ ಎಫೆಕ್ಟ್ ಆಗಿದೆ ಅಂತ ಗೊತ್ತಿದ್ರೂ ನಾವು ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಬಂದು ಹೊಗೆನೆಕಲ್ ಅಂತ. ನಾನು ಮೊದಲೇ ಹೇಳ್ದಂಗೆ ನಮ್ಮ ದೋಸ್ತ್ ಲಕ್ಷ್ಮೀಶ್ ಅವರು ಸಾಗರದಿಂದ ಬಂದಿದ್ದರು. ಅವ್ರು ಬಂದು ಡೇ ಟ್ರಾವೆಲರು. ಅವರು ಡೈಲಿ ಎಲ್ಲರೂ ಹೋಗ್ತಾನೆ ಇರ್ತಾರೆ. ಯಾಕಂದರೆ ಅವ್ರಿಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಹಾಗೆ ಹೊಗೆನೆಕಲ್ ಫಾಲ್ಸು ಅವ್ರಿಗೆ ಗೊತ್ತಿತ್ತು, ಬಟ್ ಅಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರು. ಬಟ್ ಅವ್ರಿಗೆ ಟೈಮ್ ಕೂಡ ಬಂದಿಲ್ಲ. ಆದರೆ ಇವಾಗ ಬಂದಿದೆ, ಹಂಗೆ ನಮ್ಮನ್ನು ಮೀಟ್ ಮಾಡ್ದಂಗೆ ಆಗುತ್ತೆ. ಹಾಗೆ ಹೊಗೆನೆಕಲ್ಗೆ ಹೋಗಂಗಾಗುತ್ತೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದರು. ಹಾಗೆ ನಾವು ಡೈರೆಕ್ಟ್ ಹೊಗೆನೆಕಲ್ಗೆ ಹೋಗ್ತಾಯಿದ್ದೀವಿ. ಬಟ್ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಇನ್ನೇನು ನಮ್ಮ ಫ್ರೆಂಡ್ ಬಂದಿದ್ದಾರಲ್ಲ, ಬನ್ನಿ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಆನ್ ದ ವೇ ಟು ಹೊಗೆನೆಕಲ್ ಫಾಲ್ಸ್. ಗುರು, ನನಗಂತೂ ಫಾಲ್ಸ್ ನೋಡೋ ಖುಷಿಗಿಂತ ನಂಗೆ ಡ್ರೈವ್ ಮಾಡೋದೇ ಜಾಸ್ತಿ ಖುಷಿ ಆಗ್ಬಿಡ್ತು. ಯಾಕೆ ಅಂದರೆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಫುಲ್ಲು ಮಳೆ ಬೇರೆ ಬರ್ತಾಯಿತ್ತು. ಅದರಲ್ಲೂ ಮಳೆಯಲ್ಲಿ ಕಾರ್ ಓಡಿಸ್ತಾ ಇದ್ದರೆ ಏನೋ ಒಂಥರ ಖುಷಿ. ನಾರ್ಮಲಿ ತಮಿಳ್ನಾಡು ಸೈಡಲ್ಲೆಲ್ಲ ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ. ಅದು ಈ ಟೈಮಲ್ಲಂತೂ ವಿಂಟರ್ ಟೈಮ್ ಬೇರೆ. ಆದರೂ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಬಿಸಿಲು ಇಲ್ಲ, ಏನಿಲ್ಲ. ಸೊ ಕಾರ್ ಡ್ರೈವ್ ಮಾಡೋಕ್ಕಂತೂ ಒಳ್ಳೆ ಮಜಾ ಇರ್ತಾಯಿತ್ತು. ಅದರಲ್ಲೂ ಒಂದು ಹಳೇ ಸಾಂಗು ಗೊತ್ತಲ್ಲ, ನಾವು ಹಳೇ ಕನ್ನಡ ಸಾಂಗ್ ಲವರ್. ನಾನು ಈ ಜನ್ರೇಷನಲ್ಲೂ ಕನ್ನಡ ಹಳೇ ಸಾಂಗ್ ನಾನು ಕೇಳ್ತಾ ಇದ್ದೀನಿ ಅಂದರೆ ಸೀರಿಯಸ್ಲಿ ನನಗೆ ನಾನೇ ಪ್ರೌಡ್ ಫೀಲ್ ಆಗುತ್ತೆ. ಕಂಪ್ಲೀಟ್ಲಿ ನಾವಿವಾಗ ಫಾರೆಸ್ಟ್ ಏರಿಯಾ ಒಳಗೆ ಹೋಗ್ತಾ ಇದ್ದೀವಿ. ಈ ರೂಟ್ ಬಂದು ಟುವರ್ಡ್ಸ್ ಅತ್ತಿಬೇಲೆ ಟು ಹೊಗೆನೆಕಲ್. ಸೊ ಇನ್ ಬಿಟ್ವೀನ್ ಇಲ್ಲಿ ಘಾಟ್ ಸೆಕ್ಷನ್ಸ್ ಎಲ್ಲ ಬರುತ್ತೆ. ಸ್ವಲ್ಪ ಡ್ರೈವ್ ಮಾಡೋರು ಮತ್ತು ಟೂ ವೀಲರಲ್ಲಿ ಬರೋರೆಲ್ಲ ಕೇರ್ಫುಲ್ಲಾಗಿ ಬನ್ನಿ. ಯಾಕಂದರೆ ಘಾಟ್ ಸೆಕ್ಷನ್ಸ್ ನಿಮಗೆ ಗೊತ್ತು, ಜಿಪ್ಲೈನ್ ಎಲ್ಲ ಇರುತ್ತೆ. ಸೊ ಬರೋರು ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ. ಹಾಗೆ ಬರ್ತಾ ಇರುವಾಗ ನನಗೊಂದು ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ಸೊ ಕಾರ್ ಪಾರ್ಕ್ ಮಾಡಿ ಹಂಗೆ ಒಂದು ಲೈಟಾಗಿ ಫೋಟೋಶೂಟ್ ಮಾಡ್ಕೊಂಡ್ವಿ. ಯಾಕೆಂದರೆ ಬ್ಯಾಕ್ಗ್ರೌಂಡ್ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಸಕ್ಕತ್ತಾಗಿದೆ ವ್ಯೂ ಅಂತ. ಸೊ ನನಗಂತೂ ಈ ಸ್ಪಾಟ್ ನೋಡಿದ ತಕ್ಷಣ ನನಗೆ ನಮ್ಮೂರು ಫೀಲ್ ಆಯಿತು. ಯಾಕಂದರೆ ನಮ್ಮೂರು 360 ಡಿಗ್ರಿನೂ ಬೆಟ್ಟ ಮತ್ತು ಮರ, ಶರವತಿ ವಾಟರ್ ಇದೆ ತುಂಬಿಕೊಂಡಿರೋದ್ರಿಂದ ನನಗೆ ನಮ್ಮೂರನ್ನು ಲೈಟಾಗಿ ನಮ್ಮೂರೇ ಫೀಲ್ ಆಯಿತು ನನಗೆ. ಬಟ್ ನಮ್ಮೂರೇ ಬಿಡಿ. ಇಲ್ಲಿ ಬರೋರು ಸ್ವಲ್ಪ ಹುಷಾರ ಇರ್ರಿ ಗುರು. ಕೋತಿಗಳು ಕಾಟ ಬೇರೆ ಜಾಸ್ತಿ. ಕೈಯಲ್ಲಿ ಏನಾದ್ರು ಹಿಡ್ಕೊಂಡಿದ್ರೆ ಅಲ್ಲೇ ಹಾಕ್ಬಿಡಿಲ್ಲ ಅಂದರೆ ಕಿತ್ಕೊಳಕ್ಕೆ ಬರುತ್ತೆ. ಸೊ ಏನು ಪ್ಯಾನಿಕ್ ಎಲ್ಲ ಏನು ಆಗಬೇಡಿ, ಏನೂ ಮಾಡಲ್ಲ. ಫ್ರೆಂಡ್ಸ್, ಲೈಟಾಗಿ ಫೋಟೋಶೂಟ್ ಆಯಿತು. ಇನ್ನೇನು ನಾವು ಹೊಗೆನೆಕಲ್ಗೆ ಎಂಟ್ರಿ ಆಗ್ತಾಯಿದ್ದೀವಿ. ನೀವು ನೋಡ್ಬೋದು ಇಲ್ಲೊಂದು ಇನ್ಸಿಡೆಂಟ್ ನಡೀತು. ಅದು ಏನಂತ ನಿಮಗೆ ಆಮೇಲೆ ಹೇಳ್ತೀನಿ. ಫ್ರೆಂಡ್ಸ್ ನೋಡ್ಬೋದು, ಸ್ಟಾರ್ಟಿಂಗ್ ಇದೇ ಥರ ಇರುತ್ತೆ. ಹೊಗೆನೆಕಲ್ ಎಂಟ್ರಿ ಆದ್ವಿ, ನಾವು ಒಳಗೆ ಹೋಗ್ತಾ ಇದ್ದೀವಿ. ಮಳೆ ಅಂತೂ ಲೈಟಾಗಿ ಬರ್ತಾ ಇತ್ತು. ಆದರೆ ಜನ ವೀಕೆಂಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಇರ್ತಾಯಿದ್ರು. ಬಟ್ ಮಳೆ ಬಂದಿದ್ದ ಕಾರಣ ಜನ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಸ್ವಲ್ಪ ಕಡಿಮೆ ಅಂತ ಹೇಳಲ್ಲ, ಸ್ವಲ್ಪ ಜಾಸ್ತಿನೇ ಇದ್ದರು. ಬಟ್ ಮಳೆ ಇಲ್ಲನಿದ್ರೆ ಇಲ್ಲೆಲ್ಲ ಇಷ್ಟೊತ್ತಿಗೆಲ್ಲ ಹೆವಿ ತುಂಬೋಗ್ತಾಯಿದ್ರು. ಯಾಕಂದರೆ ವೀಕೆಂಡ್ ಬೇರೆ ತುಂಬ ಪ್ಲೇಸಸ್ಸಿಂದ ಇಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ಮೇಯ್ನ್ ರೀಸನ್ ಬಂದು ಇಲ್ಲಿ ಮಸಾಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಎಲ್ಲರೂ ಬರ್ತಾರೆ ಇಲ್ಲಿ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ. ನಾವಿಲ್ಲಿ ಮೇಯ್ನ್ ಪರ್ಪಸ್ ಬಂದು ಬೋಟಿಂಗ್ ಅಂತ ಬಂದಿದ್ದು. ಯಾಕಂದರೆ ನಾನು ಅವಾಗ ಹೇಳ್ದಂಗೆ ನಮ್ಮ ಲಕ್ಷ್ಮೀಶ್ ಅವರು ಎಲ್ಲದರಲ್ಲೂ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ. ಸೊ ಇಲ್ಲಿ ಬೋಟಿಂಗ್ ಮಾಡೋಣ ಅಂತ ಹೇಳಿದ್ರು. ನಾವಿವಾಗ ಬೋಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಕಾರ್ನ ಪಾರ್ಕ್ ಮಾಡಿ ಒಂದು ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಒಳಗಡೆ ಕಾರ್ ಅಲೋ ಇಲ್ಲ. ಸೊ ಅಲ್ಲೇ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡಿಬೇಕು. ಇಲ್ಲಿ ಬರೋರಿಗೆ ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಯಾರು ಫಿಶ್ ತಿಂತಾರೆ ಅವ್ರಿಗಂತೂ ಇದು ಮಾಡಿಸಿದ ಜಾಗ. ಯಾಕಂದರೆ ಇಲ್ಲೇ ಫಿಶ್ಶು ಸೇಲ್ ಮಾಡ್ತಿರ್ತಾರೆ. ಹಾಗೆ ಅಲ್ಲೇ ಲೈವಲ್ಲಿ ಪ್ರಿಪೇರ್ ಮಾಡಿಕೊಡ್ತಾರೆ. ಯಾರಿಗಾದರೂ ಫಿಶ್ ತಿನ್ನಬೇಕು ಅಂತ ಆಸೆ ಇದ್ದರೆ ಇಲ್ಲಿ ಬಂದು ತಿನ್ನಿ, ಇಲ್ಲಿ ಬಂದು ತಿನ್ನಲೇಬೇಕಾ ಅಂತ ಹೇಳೋರು ಇರ್ತೀರಾ. ಏನೋ ನನಗೆ ಗೊತ್ತಿಲ್ಲ, ನಾನು ಬಂದು ವೆಜ್ಜು. ಸೊ ನಿಮಗೆ ಗೊತ್ತಿರುತ್ತೆ, ಇಲ್ಲಿ ಬಂದು ತಿಂದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಳ್ರಿ. ಇನ್ನೇನು ಬೋಟಿಂಗ್ ಹೋಗೋಣ ಅಂತ ಫಿಕ್ಸ್ ಆದ್ವಿ. ಬಟ್ ಮಳೆ ಬೇರೆ ಜೋರಾಗಿ ಬಂದ್ಬಿಡ್ತು ಫ್ರೆಂಡ್ಸ್.
ಮಳೆ ಬಂದರೂ ಬೋಟಿಂಗಿಗಂತೂ ಜನಸಂಖ್ಯೆ ಅಂತೂ ಕಡಿಮೆ ಆಗಿಲ್ಲ, ಯಾಕಂದರೆ ಇನ್ನೂ ಜಾಸ್ತಿನೇ ಇತ್ತು ಕ್ರೌಡು. ಸ್ವಲ್ಪ ಜನ ಹೊಗೆನೇಕಲ್ ಅಂದರೆ ತುಂಬ ಹೆದರ್ತಾರೆ, ಯಾಕಂದರೆ ಇಲ್ಲಿ ವಯಸ್ಸುಳೂರು ಬರೋರೆಲ್ಲ ಆಲ್ಮೋಸ್ಟ್ ಮುಂಚೆಲ್ಲ ಹೆವಿ ಡೆತ್ ಆಗ್ತಾಯಿತ್ತು. ಈಗೂ ಸ್ವಲ್ಪ ಕಡಿಮೆ ಆಗಿದೆ, ಯಾಕಂದರೆ ಸ್ವಲ್ಪ ಗೌರ್ಮೆಂಟ್ ಅವರು ಲೈಫ್ ಜಾಕೆಟ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗೈಸ್, ಎಕ್ಸಾಕ್ಟಾಗಿ ನೀವೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅಲ್ಲಿ ನೀವು ಮನಿ ಪೇ ಮಾಡಬೇಕಾಗುತ್ತೆ. ಸೊ ನೀವು ಮನಿ ಪೇ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೇ ಲೈಫ್ ಜಾಕೆಟ್ಸು ಕೊಡ್ತಾರೆ. ಸೊ ಏನಪ್ಪ ಅಂದರೆ ಎಲ್ಲರಿಗೂ ಇಂಡಿವಿಜುವಲ್ ತೆಪ್ಪ ಇರುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಟೋಟಲ್ ಬಂದು 1500 ರುಪೀಸ್ ಆಗುತ್ತೆ. ಸೊ 1500ಅಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್, ಎಕ್ಸಾಕ್ಟ್ಲಿ 40 ಮಿನಿಟ್ಸ್ ಅಂತ ಹೇಳಲ್ಲ, 1 ಅವರ್ ಒಳಗಡೆ ಸೊ ಒಂದು ಇಷ್ಟು ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಯಾವ ಥರ ಅಂದರೆ ಈ ಬೋಟ್ ತೆಪ್ಪ ಓಡಿಸ್ತಾರಲ್ಲ ಅವ್ರದ್ದು ಡಿಮ್ಯಾಂಡು. ಸೊ ಗೋರ್ಮೆಂಟ್ದು ಬಿಟ್ಟು ಗೋರ್ಮೆಂಟ್ ಪೇಮೆಂಟ್ ಏನಿರುತ್ತಲ್ಲ ಅದು ಬಿಟ್ಟು ಎಕ್ಸ್ಟ್ರಾ ಅವರು ಕರ್ಕೊಂಡು ಹೋಗ್ತಾರೆ. ಅಂದರೆ ಎಕ್ಸ್ಟ್ರಾ ಅಂದರೆ ಅವರು ಬಾರ್ಡ್ರ್ ದಾಟಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಕೆಲವೊಂದು ಮೂವೀಸ್ ಎಲ್ಲ ಶೂಟ್ ಆಗಿದೆ. ಸೊ ಅಲ್ಲಿ ಅವರು ಕರ್ಕೊಂಡು ಹೋಗ್ತೀನಿ, ನೀವು ನಮಗೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಲೈಕ್ ಈ ಥರ ಮಾರ್ಕೆಟಿಂಗ್ ಮಾಡ್ತಾರೆ. ಕೆಲವ್ರಿಗೆ ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲದಿದ್ದವರು ಲೈಕ್ 1500 ಪೇ ಮಾಡಿ ನೀವು ರಿಟರ್ನ್ ಬರ್ಬೋದು. ನೋಡ್ಬೋದು ಕ್ರೌಡ್ ಅಂತೂ ಹೆವಿ ಇದೆ. ನನ್ನ ಫೋನಲ್ಲಿ ಮಳೆ ಬರ್ತಿರೋದು ವೀಡಿಯೋ ಅಂದರೆ ಮಳೆ ಅಂತೂ ಕ್ಯಾಪ್ಚರ್ ಆಗ್ತಾಯಿಲ್ಲ, ಬಟ್ ಮಳೆ ಬರ್ತಾ ಇದೆ. ಇನ್ನೇನು ಬೋಟಿಂಗ್ ಹೋಗೋಣ ಅಂತ ಲೈಫ್ ಜಾಕೆಟ್ಸ್ ಹಾಕ್ಕೊಂಡು ರೆಡಿಯಾಗಿದ್ವಿ. ಬಟ್ ತೆಪ್ಪ ತೊಗೊಂಬರ್ತೀನಪ್ಪ ಅಂತ ಹೇಳಿ 5 ನಿಮಿಷ ಆಗಿತ್ತು, ಅವರು ಹೋಗ್ತಾಯಿದ್ರು, ಇನ್ನೂ ಬಂದಿರಲಿಲ್ಲ. ಸೊ ನೀವು ನೋಡ್ಬೋದು ಇಂಡಿವಿಜುವಲ್ ತೆಪ್ಪ ಅವ್ರದ್ದೇ ಇರುತ್ತೆ. 1500 ಬಂದು ಮ್ಯಾಕ್ಸಿಮಮ್ 4 ಜನಕ್ಕೆ ಅಷ್ಟೇ, ಇದು 4 ಜನ ಮೇಲೆ ಹಾಕಲ್ಲ ಅವರು. ಗೈಸ್, ಇವರೆಲ್ಲ ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಅಂದರೆ, ಒಂದು ರೈಡ್ 1500 ಅಂದರೆ ಬರೋರೆಲ್ಲ ಆಲ್ಮೋಸ್ಟ್ 70% ರೈಡಿಗೆ ಬಂದೇ ಬರ್ತಾರೆ. ಸೊ ಒಳ್ಳೆ ಇನ್ಕಮ್ ಇದೆ ಇಲ್ಲಿ. ಬಟ್ ಇದು ಸಾರಿ ಟು ಸೇ ದಿಸ್, ಏನಪ್ಪ ಅಂದರೆ ಇಲ್ಲಿ ಹೈಜೀನ್ ಮೇಂಟೈನ್ ಮಾಡ್ತಾಯಿಲ್ಲ, ಹೆವಿ ಗಲೀಜು ಗೈಸ್ ಇಲ್ಲಿ. ಅಲ್ಲ ಗುರು, ಅಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಏನಂದರೆ ಮಳೆ ಬೇರೆ ಬರ್ತಿತ್ತಲ್ಲ, ಸೊ ಅದರಿಂದನೂ ಸ್ವಲ್ಪ ಗಲೀಜು ಎದ್ದು ಕಾಣಿಸ್ತಾ ಇತ್ತು. ಆದ್ರೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರೆ ಬರೋರ ಸಂಖ್ಯೆನೂ ಇನ್ನೂ ಜಾಸ್ತಿ ಆಗುತ್ತೆ. ಇದು ನನ್ನ ಅನಿಸಿಕೆ ಇದು. ಯಾಕಂದರೆ ನಾನೊಬ್ಬ ಇಲ್ಲಿ ಟೂರಿಸ್ಟಾಗಿ ಬಂದಿದ್ದು, ಸೊ ನನಗೆಲ್ಲ ರೈಡ್ಸ್ ಇದೆ ಹೇಳೋಕ್ಕೆ. ಕೊಡೋ 1500 ರೂಪಾಯಿಗೆ ಈ ಬೋಟಿಂಗ್ ಜರ್ನಿ ತೆಪ್ಪದಲ್ಲಿ ನನಗೇನೋ ವರ್ತ್ ಅನಿಸಿಲ್ಲ. ಏನಕ್ಕೆ ಅಂದರೆ ಈ ಜಸ್ಟ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರ್ತಾರೆ. ಬಟ್ ತೆಪ್ಪ ಓಡಿಸಿದನಂತೂ ಲೈಟಾಗಿ ತಲೆಗೆ ಶೂಟ್ ಮಾಡ್ತಾಯಿದ್ದೆ. ಏನಪ್ಪ ಅಂದರೆ ಲೈಕ್ ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ನೋಡಿ ಇದು ಬಿಟ್ಟು ಬೇರೆ ಕಡೆ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಲೈಟಾಗಿ ಫೋರ್ಸ್ ಮಾಡ್ತಾಯಿದ್ರು. ಸೊ ಅದು ನಮ್ಗೆ ಅಷ್ಟೊಂದು ಸರಿ ಕಾಣಿಸಿಲ್ಲ ನಮಗೆ. ಗುರು ಮಳೆ ಬೇರೆ ಜಾಸ್ತಿ ಆಗೋಯ್ತು. ಅಲ್ಲಿ ನೋಡ್ಬೋದು ನೀವು ಆಪೋಸಿಟಲ್ಲಿ ಅವರಂತೂ ಫುಲ್ಲು ಖುಷಿಯಾಗಿ, ಇವರು ಮತ್ತು ಅವರು ತೆಪ್ಪ ಓಡಿಸೋರು ಅವರು ಫ್ರೆಂಡ್ಸ್ ಅನಿಸುತ್ತೆ, ಜಾಲಿಯಾಗಿ ಮಾತಾಡ್ಕೊಂಡು ಬರ್ತಾಯಿದ್ರು. ಹಂಗೆ ಮಳೆ ಬೇರೆ ಜಾಸ್ತಿ ಆಯ್ತಲ್ಲ, ಇಲ್ಲೇ ಏನಾದ್ರು ತಿನ್ನಬೇಕಂತ ಅನಿಸುತ್ತೆ. ಸೊ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನೀರಲ್ಲಿ ಬೋಟಿಂಗ್ ಮಾಡ್ತಾ ಯಾರಾಗಾರು ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ನೀರು ಮೇಲೇ ಇನ್ನೊಂದು ತೆಪ್ಪದಲ್ಲಿ ಅವರು ಐಟಮ್ನ ಸೇಲ್ ಮಾಡ್ತಾ ಇರ್ತಾರೆ. ನಾನು ನಿಮಗೆ ತೋರಿಸಿ ನೋಡಿ, ಅವರು ದೂರ ಇದ್ದರು, ನಾವೇ ಕರೆಸ್ಕೊಂಡ್ರಿ ಬನ್ನಿ ಅಂತ.
ಮಳೆ ಬೇರೆ ಬರ್ತಿತ್ತಲ್ಲ, ಸೊ ಅವರಂತೂ ಟಾರ್ಪಲಲ್ಲೇ ಮುಚ್ಚಿಬಿಟ್ಟಿದ್ದಾರೆ ಎಲ್ಲ ಐಟಮ್ಸ್ನು. ನೀವು ನೋಡ್ಬೋದು ಇವ್ರ ಹತ್ರ ಬೇಸಿಕ್ಸ್ ಫುಡ್ಸ್ ಎಲ್ಲ ಇರುತ್ತೆ. ಬೇಸಿಕ್ ಫುಡ್ಸ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ನಾವು ಹಂಗೆ ಚಿಪ್ಸ್ ತೊಗೊಂಡ್ವಿ, ಚಿಪ್ಸು ಮತ್ತು ಅದು ಇದು ಸ್ವಲ್ಪ ತೊಗೊಂಡ್ವಿ. ವೆನ್ ಇಟ್ಸ್ ಕಮ್ ಟು ದಿ ರೇಟ್ ಗೈಸ್, ಇವ್ರು MRP ಮೇಲೆ 5 to 10 ರೂಪಿ ಹಿಡ್ಕೊಂಡೇ ಸೆಲ್ ಮಾಡ್ತಾಯಿದ್ರು. ಸೊ ಗೈಸ್, ಬೋಟಿಂಗ್ ಅಂತೂ ಚೆನ್ನಾಗಿ ಆಗ್ತಾಯಿತ್ತು. ಹಾಗೆ ನೀವು ನೋಡ್ಬೋದು ಮಳೆ ಅಂತೂ ಬರ್ತಾನೇ ಇತ್ತು. ನಾವು ಕೂತಾಗಿಂದ ಹೋಗೋವರೆಗೂ ಫುಲ್ಲು ಮಳೇಲಿ ಫುಲ್ಲು ನೆಂದೇ ಬಿಟ್ವಿ ನಾವು. ಸೊ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ಆ ವ್ಯೂ ಹೆವಿ ಅಂದರೆ ಹೆವಿ ಇದೆ, ಕ್ರೇಜಾಗಿತ್ತು ಗೈಸ್. ಮಳೆ ಬೇರೆ ಜೋರಾಗಿ ಬರ್ತಾ ಇತ್ತು, ಹಂಗೆ ಲೆನ್ಸಿಗೆ ಬೇರೆ ನೀರು ಬೀಳ್ತಾ ಇತ್ತು. ಸೊ ಲೈಟಾಗಿ ಪ್ರಾಬ್ಲಮ್ ಆಯಿತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಗೈಸ್. ಹಂಗೆ ಇಲ್ಲಿ ನೋಡ್ಬೋದು, ಇಲ್ಲೊಬ್ಬ ಲೆಜೆಂಡ್ನ ನೋಡಿದೆ. ಇವನು ಎಂಥ ಬಿಸ್ನೆಸ್ ಅಂದರೆ, ಇವ್ರದ್ದು ಇಲ್ಲೇ ಫಿಶ್ ಬಿಸ್ನೆಸ್ ಇದೆ, ಇಲ್ಲೇ ಮಾರ್ತಾರೆ. ಇವನು ಇಲ್ಲೇ ಹಿಡ್ದು ಇಲ್ಲೇ ಕೊಟ್ಬಿಡೋದು ಅವ್ರ ಅಮ್ಮಂಗೆ ತಗೊಳಮ್ಮ ಹಿಡ್ದೆ ಅಂತ. ಇದೊಂಥರ ಕ್ರೇಜಿ ಇದು ಒಂದು. ಗೈಸ್, ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಮೈನ್ ಅಡ್ವಾಂಟೇಜ್ ಇಲ್ಲಿ ಏನಪ್ಪ ಅಂದರೆ, ಮೈಕೈ ನೋವು ಇರೋರು ಇಲ್ಲಿ ಬಂದು ಮಸಾಜ್ ಮಾಡಿಸ್ಕೊತಾರೆ. ಸೊ ನಾವು ಆ ಪ್ಲೇಸ್ ಹೋಗೋಕ್ಕಾಗಿಲ್ಲ, ಯಾಕೆ ಅಂದರೆ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಮತ್ತು ಅಲ್ಲೋದ್ರೆ ಮತ್ತು ಅಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಲ್ಲೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಇಲ್ಲಾಂದರೆ ಅಲ್ಲೂ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ ನಾನು. ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಸೊ ನಿಮಗಿದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ನೊಂದು ವಿಡಿಯೋದಲ್ಲಿ ಅತಿ ಶೀಘ್ರದಲ್ಲೇ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.